ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋ ತರ್ತಿರ್ತೀನಿ ಏನಂದರೆ ಇದು ಒಂಥರ ಮೋಟಿವೇಶ್ನಲ್ ಆಗಿ ನಿಮಗೆ ಕೊಡಬೇಕು ಅಂತ ತಂದಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಮತ್ತು ಕೊನೆ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋ ಇದೇ ಥರ ಏನಾದರೂ ತರ್ತಿರ್ತೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋದಲ್ಲಿ 3 ಜನ ಇರ್ತಾರೆ ಟೋಟಲ್. ಒಬ್ಬ ರೇಸರ್, ರನ್ನಿಂಗ್ ರೇಸರ್, ಓಕೆ. ಇನ್ನೊಬ್ಬ ಕಾರ್ ರೇಸರ್, ಓಕೆ. ಇನ್ನೂ ಇಬ್ಬರು ಇರ್ತಾರೆ, ಮೈ ಬ್ಯಾಡ್, ಓಕೆ. ಇದರಲ್ಲಿ ಒಬ್ಬ ಕಾರ್ ರೇಸರ್, ಒಬ್ಬ ಬೈಕ್ ರೇಸರ್, ರನ್ನಿಂಗ್ ರೇಸರ್, ಓಕೆ. ದಿಸ್ ಆರ್ ದಿ ಆಡಿಯನ್ಸ್. ದಿಸ್ ಇಸ್ ಆಡಿಯನ್ಸ್ 1, ಆಡಿಯನ್ಸ್ 2. ರನ್ನಿಂಗ್ ರೇಸ್, ಕಾರ್ ರೇಸ್, ಆಡಿಯನ್ಸ್ 1, ಆಡಿಯನ್ಸ್ 2, ಓಕೆ. ಸೊ ನಾವು ನಾನು ಈಗ ಫಸ್ಟಲ್ಲಿ ಆಡಿಯನ್ಸ್ 1 ಮತ್ತು ರೇಸರು ಮಧ್ಯೆ ರನ್ನಿಂಗ್ ರೇಸ್ ಮಧ್ಯೆ ಒಂದು ಕನ್ವರ್ಸೇಷನ್ ಇಲ್ಲ ಒಂದು ಟಾಪಿಕ್ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ಎರಡು ಇದ್ರ ಬಗ್ಗೆ. ಮತ್ತು ನೆಕ್ಸ್ಟ್ ಕಾರು ಮತ್ತು ಆಡಿಯನ್ಸ್ 2 ಮಧ್ಯೆ ಸೇಮ್ ಟಾಪಿಕ್, ಸೇಮ್ ಥಿಂಗ್, ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು ಈ ಸ್ಟಾರ್ಟ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಆಡಿಯನ್ಸ್ 1 ರನ್ನಿಂಗ್ ರೇಸರ್, ಓಕೆ. ಬ್ರೋ ಗೆಲ್ತೀಯ ನೀನು, ಓಡು ಬೇಗ. ಥ್ಯಾಂಕ್ ಯು ಬ್ರೋ. ನೀನು ಸೋಲ್ತೀಯ ಬಿಡೋ. ನೀನು ಜಾಸ್ತಿ ಹೋಗೋಕ್ಕಾಗಲ್ಲ ಬಿಡೋ, ಸೋಲ್ತೀನಾ ನಿಧಾನಕ್ಕೋಯ್ತಾನೆ, ಓಕೆ. ಈಗ ಸೆಕೆಂಡ್ ಆ್ಯಕ್ಟ್ ಬಿಟ್ವೀನ್ ಕಾರ್ ರೇಸ್ ಆ್ಯಂಡ್ ಆಡಿಯನ್ಸ್ 2. ಕಾರ್ ರೇಸ್. ಬ್ರೋ ಯು ಆರ್ ಗೋಯಿಂಗ್ ಗೋ ಫಾಸ್ಟ್. ಗುಡ್ ಒನ್. ನೀನು ಗೆಲ್ತೀಯ ಹಿಂಗೆ ಆಡೋ, ಚೆನ್ನಾಗಿ ಗೆಲ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ನೀನು ತುಂಬ ಕೆಳಗೆ ಹೋಗ್ತಿದ್ಯಾ, ನೀನು ಪಕ್ಕ ಸೋಲ್ತೀಯ. ನಿನ್ನ ಮಾತು ನಾನು ಕೇಳಲ್ಲ, ಹೋಗೋ. ನಾನು ಚೆನ್ನಾಗಿ ಹೋದ್ರು ನೀವು ಹೇಳ್ತೀರಾ, ಚೆನ್ನಾಗಿ ಓದಿದ್ರು ನೀನು ಹೇಳ್ತೀರಾ. ನನ್ನ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾನು ಹೋಗ್ತೀನಿ. ಸೊ ಇಷ್ಟೇ ಆಗಿದ್ದು ನನ್ನ ಆ್ಯಕ್ಟಿಂಗು. ತುಂಬ ಶಾರ್ಟ್ ಆ್ಯಕ್ಟಿಂಗ್ ಇದು. ಈ ಆ್ಯಕ್ಟಿಂಗಲ್ಲಿ ಅದೇ ದೊಡ್ಡ ಮೆಸೇಜ್ ಇದೆ. ನಿಮಗೆ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಈಗ ನೋಡಿ. ಈಗ ಫಸ್ಟ್ರಲ್ಲಿ ಏನಾಗಿತ್ತು, ರನ್ನಿಂಗ್ ರೇಸರ್ ಆ್ಯಸ್ ವೆಲ್ ಆಸ್ ಆಡಿಯನ್ಸ್ 1 ಅವನೇನು ಮಾಡ್ದ, ಸ್ಟಾರ್ಟಿಂಗಲ್ಲಿ ಇವನು ಸ್ವಲ್ಪ ಸ್ಪೀಡಪ್ ಮಾಡ್ತಿದ್ದ ರನ್ನಿಂಗ್ ರೇಸರ್, ಓಕೆ. ಸೊ ರನ್ನಿಂಗ್ ರೇಸರ್ ಸ್ಪೀಡಾಗಿ ಮಾಡ್ತಿದ್ದಾಗ ಇವನು ಅವನ್ನೇ ಅಪ್ರಿಷಿಯೇಟ್ ಮಾಡ್ತಿದ್ದ. ಯಾವ ಥರ, ನಿನ್ನ ಕೈಲಿ ಆಗುತ್ತೆ, ಆಗುತ್ತೆ ಅಂತ, ಓಕೆ. ಆದರೆ ಅವನು ಸ್ವಲ್ಪ ಟಯರ್ಡಾಗಿ ಸ್ವಲ್ಪ ಸ್ಲೋ ಆದರೆ ಏನು ಮಾಡಿದ್ದು, ಇವರೆಲ್ಲ ಯಾಕೋ ನನ್ನ ಕಾನ್ಫಿಡೆನ್ಸ್ ಬಿಟ್ಟಿದ್ದಾರೆ, ನನಗೆ ಗೆದ್ದರೂ ಪರವಾಗಿಲ್ಲ, ಸೊ ನನಗೆ ಗೆದ್ದರೆ ಏನು ಪ್ರಯೋಜನ ಇಲ್ಲ, ಸೋತೋಯ್ತೀನಿ. ಸೊ ಸ್ಲೋ ಮಾಡ್ತಾನೆ, ಬೇರೆಯವ್ರಿಗೆ ಗೆಲ್ಲಿಸ್ತಾನೆ. ಸೊ ಇದರಲ್ಲಿ ಏನಾಯಿತು, ಮೋಟಿವೇಶ್ನಲ್. ನೀವೊಬ್ಬರನ್ನ ಆಗುತ್ತೆ ಅಂದರೆ ಮಾತ್ರ ಅವನಿಗೆ ಒಂದು ಸ್ವಲ್ಪ ಹುಮ್ಮಸ್ಸು ಬರುತ್ತೆ. ಫುಲ್ ಬರಲ್ಲ, ನಾನು ಫುಲ್ ಇರಲ್ಲ, ಅದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇದೆ ಬೆಸ್ಟ್ ವರ್ಡ್. ಬ್ಯಾಕ್ ಸಪೋರ್ಟ್ ಬರುತ್ತೆ. ಅಂದರೆ ನೀವು ಇನ್ನೂ ಆಗ್ತಿಲ್ಲ ಅಂದರೆ ಅವ್ನು ಕುಗ್ಸ್ತಿದ್ದೀರ ಅವನ್ನ. ಅಟ್ಲೀಸ್ಟ್ ಎಷ್ಟಲ್ಲಿದ್ದಾನೆ ಅವ್ನು, ಏನು ಮಾಡ್ತಿದ್ದೀರಾ, ಇಷ್ಟರಲ್ಲಿ ಹೋಗ್ತಿದ್ದಾನೆ, ಇಷ್ಟಂತೂ ಇಲ್ಲ ಅಂದರೆ ಇಷ್ಟರಲ್ಲಾದರೂ ಹೋಗ್ತಿದ್ದಾನೆ ಅಲ್ವಾ. ಸೊ ಅದನ್ನೇ ನೀವೇನು ಮಾಡ್ತಿದ್ದೀರಾ, ಅದನ್ನ ಮೇಲೆಯಿಂದ ಆ ಮಾತುಗಳಿಂದ ಇದನ್ನ ಇಲ್ಲಿ ತರಿಸ್ತಿದ್ದೀರ. ಹಂಗೆ ಮಾತಾಡಿ ಫುಲ್ ಡೌನ್ ಆಗೋಯ್ತಾನೆ ಅಂತ ಹೇಳ್ತೀನಿ. ಸೊ ನೀವು ಆಗುತ್ತೆ ಅಂತ ಹೇಳಿದ್ರೆ ಅವಾಗ ಆಗುತ್ತೆ. ಅಕಸ್ಮಾತ್ ನೀನು ಅವ್ನು ಚೆನ್ನಾಗಿ ಹೋಗ್ತಿದ್ದಾನೆ ಆದರೂ ನಿನ್ಗೆ ಆಗಲ್ಲ ಅಂದರೆ ಅವ್ನು ಆಗಲ್ಲ. ಎಲ್ಲ ಟೈಮಲ್ಲೂ ಆಗಲ್ಲ ಅಂತ ಹೇಳಿದೆ. ಈಗ ನಾನು ಇದು ಮೇಲೆ ಕೆಲವರು ಪ್ರಶ್ನೆ ಬಂದಿರುತ್ತೆ, ಬ್ರೋ ನನಗೆ ಒಬ್ಬ ರೇಸರ್ ನನಗೆ ಇಷ್ಟ ಇಲ್ಲ, ಅವ್ನಿಗೆ ಆಗಲ್ಲ ಅಂದರೆ ಅವ್ನಿಗೆ ಸೋಲ್ಬಿಡ್ತಾನ ಅಂತ. ಸೋಲಲ್ಲ, ಕರೆಕ್ಟು. ಯಾರಿಗೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ನೆಕ್ಸ್ಟ್ ಬಂದಿರ್ತೀನಿ, ಕೇಳಿಸ್ಕೊಳ್ಳಿ. ಅದು ಆ ಪ್ರಶ್ನೆಗೆ ನಾನು ಹೇಳಿದ್ನಲ್ಲ, ಆ ಪ್ರಶ್ನೆಗೆ ಇಲ್ಲಿ ಸಿಗುತ್ತೆ ನಿಮ್ಗೆ ಉತ್ತರ. ಈಗ ಕಾರ್ ರೇಸ್ ಆಡಿಯನ್ಸ್ 2 ಏನು ಮಾಡ್ತಿದ್ದಾನೆ, ಸ್ಟಾರ್ಟಿಂಗಲ್ಲಿ ಇವನು ಚೆನ್ನಾಗಿ ಹೋಗ್ತಿದ್ದಾನೆ, ನಾರ್ಮಲ್ ಓದ ಥರ ಏನಾಯಿತು, ರನ್ನಿಂಗ್ ರೇಸರ್ ಜೊತೆ ಏನಾಯಿತು, ಇವನು ಹಂಗೆ ಮಾಡ್ದ. ಡೈರೆಕ್ಟ್ ಚೆನ್ನಾಗಿ ಹೋಗ್ತಿದ್ದ, ಇವನು ಪ್ಲೇಸ್ ಮಾಡ್ತಿದ್ದ. ಆಮೇಲೆ ಇವನು ಏನು ಮಾಡ್ದ, ಅವ್ನು ಸ್ಲೋ ಆಗಲಿಲ್ಲ, ಅವನು ಹಂಗೆ ಹೋಯ್ತಿದ್ದ. ಆದರೆ ಇವನು ಗೆದ್ಬಿಡ್ತಾನೆ ಅಂತ ಇದು ಮಾಡಿ ಇವನಿಗೆ ಸ್ವಲ್ಪ ಇದು ಮಾಡ್ತಿದ್ದ. ಆದರೆ ನಾನು ಹೇಳ್ದಂಗೆ ಆವಾಗಲೇ ನೀವೇನಾದರೂ ಹಿಂಗೆ ಹಾಕಿದ್ರೆ ಅವನು ಕೆಳಗಡೆ ಹೋಯ್ತಾನೆ. ಅದು ನಮಗೇನಾದರೂ ಇದು ತುಂಬ ಸಾಫ್ಟಾಗಿದ್ದರೆ, ತುಂಬ ಹಾರ್ಡಾಗಿದ್ದರೆ ಇದು ಏನಾಗುತ್ತೆ, ಇಲ್ಲಿ ಹಾಕಿದ್ರೆ ಇದು ಸ್ಟ್ರೆಂತ್ ಇರೋಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಗೊತ್ತು ನನಗೆ. ಏನಂದರೆ ಈಗ ಕಾರ್ ರೇಸೋನಿಗೆ ಆ ಓಟ್ನ ತೊಗೊಂಡ್ರೆ ಅವ್ನ ಮನ್ಸಿಗೆ ಮಾತ್ರ ಅದು ವೀಕ್ ಆಗುತ್ತೆ. ಆ ಮನ್ಸಿಗೆ ತೊಗೊಂಡ್ರೆ ಅವ್ನು ಹೇಳಿದ್ನಲ್ಲ ನಿನ್ನ ಕೈಲಿ ಆಗೋಲ್ಲ, ಅದನ್ನ ಮನ್ಸಿಗೆ ತೊಗೊಂಡ್ರೆ ಮಾತ್ರ ಅದು ಡೌನ್ ಆಗುತ್ತೆ. ಪ್ರಶ್ನೆ ಹೇಳಿದ್ನಲ್ಲ,
ಅವ್ನು ತೊಗೋಬೇಕು ಮನುಷ್ಯನಿಗೆ. ಈಗ ನಿಮ್ಮ ಅಪೋನೆಂಟ್ ಹೇಳಿದ್ನಲ್ಲ ನೀನು ಅವಾಗೆ, ಅಪೋನೆಂಟ್ ನೀನು ಸೋಲ್ಪಿಸ್ಬೇಕು ಅಂತ ಹೆಂಗೆ ಹೇಳ್ಬಿಟ್ಟು ಸೋಲ್ಬಿಡ್ತಾನಂತ, ಸೋಲಲ್ಲ. ಯಾಕೆಂದರೆ ಅವ್ನು ತೊಗೊಳಲ್ಲ. ಅವ್ನಿಗೆ ಗೊತ್ತು, ಅವ್ನು ವಿನ್ನಾಗೋನು ಗೊತ್ತು. ಅವ್ನು ತೊಗೊಂಡ್ರು ನಾನು ಗೆದ್ದರೂ ಅವನು ನನಗೇನು ಕೊಡಲ್ಲ, ಸೋತರೂ ಅವನು ನನಗೇನು ಕೊಡಲ್ಲ ಅಂತ ಅವ್ನಿಗೆ ಗೊತ್ತು. ಸೊ ಅವನೇನು ಮಾಡ್ತಾನೆ, ನಾನು ಇದು ಮಾಡ್ತೀನಿ, ನನ್ನ ಪಾಡು ನಾನು ಹೋಗ್ತೀನಿ, ನಾನು ಸೋತರು ಗೆದ್ದರು ನನಗೇನು ಪರವಾಗಿಲ್ಲ, ನನ್ನ ಪಾಡು ನಾನು ಇದು ಮಾಡ್ಕೊಂಡು ಹೋಗ್ತೀನಿ. ಅದೇ ಒಂದು. ಸೊ ನಿಮ್ಗೆ ಆಗುತ್ತೆ ಅಂತ ಒಬ್ಬರು ಪ್ರೈಸ್ ಮಾಡಿದ್ರೆ, ಈಗೇನು ಮಾಡ್ತಾರೆ ಪೇರೆಂಟ್ಸವರು ಚೈಲ್ಡಿಗೆ, ಈಗ ಚೆನ್ನಾಗಿ ಓದ್ತಿರೋರಿಗೆ ಏನು ಮಾಡ್ತಾರೆ, ಇನ್ನು ಅದು ಓಡಿಸ್ತಾನೆ, ಇದು ಓಡಿಸ್ತಾನೆ, ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗ್ತಾನೆ, ಆ ಗಾರ್ಡ್ ಆಗ್ತಾನೆ ಅಂತ ಹೇಳ್ತೀರ. ಆದರೆ ಅವನ ಹತ್ರ ಇನ್ನೊಂದು ಬೇರೆ ಟ್ಯಾಲೆಂಟ್ ಇದೆ, ಅದೇ ನೀವು ಅಕ್ಸೆಪ್ಟ್ ಮಾಡೋಕ್ಕೆ ನಿಮ್ಗೆ ರೆಡಿ ಇಲ್ಲ ಅಲ್ವಾ. ಸೊ ಹಂಗೆ ಹೇಳ್ತಿರೋದು. ಅವ್ನ ಕೈಲಿ ಅಕಸ್ಮಾತ್ ಅವ್ನು ಗೊತ್ತಿಲ್ಲ, ಫುಲ್ ಕೆಳಗಡೆ ಹೋದ್ರೆ ಅವ್ನಿಗೆ ಪ್ರೈಸ್ ಮಾಡಿ, ಪ್ರೈಸಿಂದ ನೀವೇನಾದರೂ ಇಲ್ಲಿಂದ ಹಾಕಿದ್ರೆ ಇನ್ನೂ ಮೇಲಕ್ಕೆ ಹೋಗ್ತಾನೆ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವೇನಾದರೂ ಈ ವರ್ಡ್ಸ್ನ ಇಲ್ಲಿಂದ ಹಾಕಿದ್ರೆ ಇಲ್ಲಿಗೆ ಹೋಗ್ತೀರ, ಇಲ್ಲಿಂದ ಹಾಕಿದ್ರೆ ಇಲ್ಲಿಗೆ ಹೋಗ್ತೀರ ಅಷ್ಟೇ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಆ ಆಕ್ಷನ್ಗಳಿಂದನೇ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಧನ್ಯವಾದಗಳು ಕರ್ನಾಟಕ, ಧನ್ಯವಾದಗಳು.